ಸೀಸನ್ ಮುಗಿಯೋದ್ರೊಳಗೆ ಮ್ಯಾಂಗೋ ಜಾಮ್ನ ರೆಡಿ ಮಾಡ್ಕೊಂಡು ಡಬ್ದಲ್ಲಿ ಹಾಕಿಟ್ಕೊಂಡು ಬಿಡೋಣ ಬನ್ನಿ. ಕೇವಲ 3 ಇಂಗ್ರೀಡಿಯೆಂಟ್ಸ್, 1 ಮಾವಿನಕಾಯಿ, 2 ಬೆಲ್ಲ, 3 ಯಾಲಕ್ಕಿ ಪುಡಿ ಇಷ್ಟಿದ್ರೆ ಸಾಕು. ಹೆಲ್ದಿ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಯಾವುದೇ ಕಲರ್ ಮತ್ತು ಪ್ರಿಸರ್ವೇಟಿವ್ ಇಲ್ಲದೆ ನೀವು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಕೇವಲ 2 ಮಾವಿನಕಾಯಿಯಿಂದ 500 ಗ್ರಾಮ್ ಜಾಮ್ನ ನಾವು ರೆಡಿ ಮಾಡಿ ಇಟ್ಕೋಬೋದು. ನಾನಿಲ್ಲಿ 2 ಮಾವಿನಕಾಯಿ ತಗೊಂಡಿದ್ದೀನಿ. ತೋತಾಪುರಿ ಮಾವಿನಕಾಯಿ, ಹುಳಿ ಕಡಿಮೆ ಇರುತ್ತೆ, ಜಾಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಿಪ್ಪೆನೆ ತೆಗೆದು ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ನಾನು 2 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ತುಂಬ ನೀರನ್ನು ಯೂಸ್ ಮಾಡೋದ್ರಿಂದ ನೀರು ಇವ್ಯಾಪ್ರೇಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. 2 ಬೌಲ್ ಕರೆಕ್ಟ್ ಆಗಿದೆ. ಹಾಗೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ತಗೊಂಡಿದ್ದೀನಿ. ನೋಡಿ, ಮಾವಿನಕಾಯಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಮ್ಯಾಶರ್ ಕೂಡ ಬೇಕಾಗಿಲ್ಲ ಇದನ್ನು ಮ್ಯಾಶ್ ಮಾಡೋದಕ್ಕೆ, ಅಷ್ಟು ಚೆನ್ನಾಗಿದು ಕುಕ್ ಆಗಿದೆ. ಇದನ್ನು ನಾನು ಒಂದು ಸಾನ್ಗೆ ಹಾಕಿ ಸೋಸ್ಕೊಂಡ್ಬಿಡ್ತೀನಿ. ಸಿಪ್ಪೆ ಅಥವಾ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಎಲ್ಲ ಹೋಗಿ ನಮಗೆ ಕ್ಲಿಯರ್ ಆಗಿರುವಂಥ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುವಂತಹ ಮ್ಯಾಂಗೋ ಪ್ಯೂರಿ ಸಿಕ್ಬಿಡುತ್ತೆ. ಸೀಸನ್ ಇರೋದ್ರಿಂದ ನಾವು ಇದನ್ನು ಮಾಡಿ ಇಟ್ಕೊಳ್ಳೇಬೇಕು. 6 ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಹಾಗೆ ನ್ಯಾಚುರಲ್ ಆಗಿರುತ್ತೆ. ಮಕ್ಕಳು ಕೂಡ ನೀವು ಇದನ್ನು ಆರಾಮವಾಗಿ ಕೊಡ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಿ. ಈ ರೀತಿ ನಾರಿನಂಶ ಏನಾದರೂ ಇದ್ದರೆ ಎಲ್ಲ ಹೋಗಿ ನಮಗೆ ಕ್ಲಿಯರ್ ಆಗಿರುವಂಥ ಪ್ಯೂರಿ ಸಿಕ್ಕಿದೆ. ಇವಾಗ ಇದನ್ನು ಮೇಜರ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಬಾಣಲಿಗೆ ಹಾಕಿ ಕುಕ್ ಮಾಡೋಕ್ಕೆ ಇಟ್ಬಿಡ್ತೀನಿ. ನೋಡಿ, ಎಷ್ಟು ಥಿಕ್ ಆಗಿರುವಂಥ ಪ್ಯೂರಿ ಬಂದಿದೆ. ಕಡಾಯಿಗೆ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. 3 ಬೌಲ್ನಷ್ಟು ಪ್ಯೂರಿ ಬಂದಿದೆ. ಈ ರೀತಿ ಮೇಜರ್ ಮಾಡಿಕೊಂಡು ನಾವು ಪ್ಯೂರಿನ ಕಡಾಯಿಗೆ ಹಾಕೊಳ್ಳೋದ್ರಿಂದ ನಮಗೆ ಬೆಲ್ಲದ ಅಳತೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. 3 ಬೌಲ್ನಷ್ಟು ಪ್ಯೂರಿಗೆ ನಾನು 3 ಬೌಲ್ನಷ್ಟು ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಬೇಕಿದ್ರೆ ನೀವು ಸಕ್ಕರೆನ ಕೂಡ ಹಾಕೋಬೋದು. ಬಟ್ ಬೆಲ್ಲ ಹೆಲ್ತಿಗೆ ಒಳ್ಳೆಯದು ಕಂಪೇರ್ ಟು ಶುಗರ್. ಹಾಗಾಗಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. 3 ಬೌಲ್ನಷ್ಟು ಬೆಲ್ಲನ ಹಾಕಿ ಬೆಲ್ಲ ಕರಗೋವರೆಗೂ ವೇಟ್ ಮಾಡೋಣ. ನೋಡಿ, ಇಲ್ಲಿ ಯಾವುದೇ ರೀತಿಯಾದ ಕಲರ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡ್ತಾ ಇಲ್ಲ. ತುಂಬ ಹೆಲ್ದಿ ಆಗಿರೋವಂಥ ಮ್ಯಾಂಗೋ ಜಾಮ್ ಇದು. ಇದಕ್ಕೆ ನಾನು 1 ಸ್ಪೂನಷ್ಟು ಯಾಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ದಾಲ್ಚಿನ್ನಿ ಬೇಕಿದ್ರೆ ನೀವು ಅದನ್ನು ಕೂಡ ಹಾಕೋಬೋದು. ಬಟ್ ಬರೀ ಯಾಲಕ್ಕಿ ಪುಡಿನ ಯೂಸ್ ಮಾಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇವಾಗ ಅಷ್ಟೊಂದು ಥಿಕ್ ಆಗಿಲ್ಲ, ಇನ್ನು ಸೆಮಿ ಲಿಕ್ವಿಡ್ ಫೇಸಲ್ಲಿದೆ. ಇದನ್ನ ಕುದಿಸ್ತಾ ಹೋದಂಗೆ ಇದು ಥಿಕ್ ಆಗ್ತಾ ಬರುತ್ತೆ. ನೋಡಿ, ಇದು ಫುಲ್ ಥಿಕ್ ಆಗಿದೆ. ಇವಾಗ ಇದು ಜಾಮ್ ಆಗಕ್ಕೆ ರೆಡಿ ಆಗಿದೆ ಇಲ್ಲ ಅಂತ ಟೆಸ್ಟ್ ಮಾಡ್ಕೊಂಡು ಬಿಡೋಣ. ನಾನೊಂದು ಪ್ಲೇಟ್ಗೆ ಒಂದು ಸ್ವಲ್ಪ ಇದರಲ್ಲಿಂದ ತೆಗೆದು ಹಾಕೊಂಡ್ಬಿಡ್ತೀನಿ. ಒಂದು 3 ಡ್ರಾಪ್ನಷ್ಟು ಹಾಕೊಂಡ್ಬಿಡ್ತೀನಿ. ಇದು ತಣ್ಣಗಾಗ್ಬಿಡ್ಲಿ. ನೋಡಿ, ತಣ್ಣಗಾದ್ಮೇಲೆ ಪ್ಲೇಟ್ನ ಈ ರೀತಿ ಟಿಲ್ಟ್ ಮಾಡಿ ನೋಡಿದ್ರೆ ಜಾಮ್ ಕೆಳಗಡೆ ಇಳಿಬಾರ್ದು. ಇದು ಕೆಳಗಡೆ ಇಳಿತಿಲ್ಲ, ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ನಾವು ಇದನ್ನ ಡಬ್ಬದಲ್ಲಿ ಹಾಕೊಂಡು ಇಟ್ಕೋಬೇಕು. ಜಾಮ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಹಾಗೆ ಇದು ತಣ್ಣಗಾದ್ಮೇಲೆ ಇನ್ನೊಂದು ಚೂರು ಗಟ್ಟಿಯಾಗಿ ಅಂಗಡಿಯಲ್ಲಿ ಸಿಗೋ ಥರ ಟೆಕ್ಸ್ಚರ್ನೇ ಈ ಜಾಮ್ ತಗೊಂಡ್ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಥಿಕ್ಕಾಗಿ ಜಾಮ್ ರೆಡಿ ಆಗಿದೆ. ಇದನ್ನು ನಾನು ಒಂದು ಏರ್ ಟೈಟ್ ಗ್ಲಾಸ್ ಕಂಟೈನರ್ಗೆ ಹಾಕೊಂಡ್ಬಿಡ್ತೀನಿ. ಏರ್ ಟೈಟ್ ಗ್ಲಾಸ್ ಕಂಟೈನರ್ಗೆ ಹಾಕೊಳ್ಳೋದ್ರಿಂದ ಇದನ್ನು ನಾವು ತುಂಬ ದಿನಗಳವರೆಗೆ ಪ್ರಿಸರ್ವ್ ಮಾಡಿ ಇಡ್ಬೋದು. ಹಾಗೆ ನೀವು ಇದನ್ನು ಹೊರಗಡೆ ಇಟ್ಕೊಂಡ್ರೆ 1 ತಿಂಗಳವರೆಗೂ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ನೀವು ಇದನ್ನು 6 ತಿಂಗಳು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ದಿನ ಜಾಸ್ತಿ ಇಟ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಥಿಕ್ ಆಗಿರುವಂಥ ಜಾಮ್ ರೆಡಿ ಆಗಿದೆ. ಹಾಗೆ ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಾದ ಕಲರ್ನ ಯೂಸ್ ಮಾಡದೆ ಹೆಲ್ದಿ ಆಗಿರುವಂಥ ರಾ ಮ್ಯಾಂಗೋ ಜಾಮ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಪ್ರೊಸೆಸ್ ಕೂಡ ತುಂಬ ಈಸಿ ಆಗಿದೆ. ಸೊ ರೆಡಿ ಆಗಿರೋವಂಥ ಜಾಮ್ನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ. ಡಬ್ಬದಲ್ಲಿರೋ ಜಾಮ್ನ ನಾವು ಯಾವಾಗಲೂ ಒಂದು ಡ್ರೈ ಸ್ಪೂನಿಂದ ತೆಕ್ಕೋಬೇಕು.
ಮತ್ತೆ ಅದೇ ಸ್ಪೂನಿಂದ ನೀವು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಡಬ್ಬದಲ್ಲಿ ಎದ್ದಕ್ಕೆ ಹೋಗಬೇಡಿ. ಈ ರೀತಿ ಬೇರೆ ಸ್ಪ್ಯಾಚುಲಾ ಅಥವಾ ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ಪೂನಿಂದ ಜಾಮ್ನ ಹಾಕೊಡಿ. ಈ ರೀತಿ ಮಾಡೋದ್ರಿಂದ ಡಬ್ಬದಲ್ಲಿರೋ ಜಾಮ್ ಹಾಳಾಗೋದಿಲ್ಲ. ಹಾಗೆ ನೀರಿರೋ ಕೈಯಿಂದ ನೀರಿರೋ ಸ್ಪೂನಿಂದ ಎಲ್ಲ ಡಬ್ಬದಲ್ಲಿರೋ ಜಾಮ್ನ ತೆಗೆಯೋಕೆ ಹೋಗಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಜಾಮ್ನ 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದನ್ನ ಬರೀ ಬ್ರೆಡ್ಡಿಗೆಲ್ಲ ನೀವು ಚಪಾತಿ ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ತರ ಮಾಡಿ ಟಿಫಿನ್ಗೆಲ್ಲ ಹಾಕಿ ಕೊಡ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.